ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಭಾನುವಾರ. ಭಾನುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಈ ವಾರ ಸರಿಯಾಗಿ ವ್ಲಾಗ್ಸೇ ಅಪ್ಲೋಡ್ ಮಾಡಲಿಲ್ಲ. ನಾನು ವೀಡಿಯೋಸ್ ಕೂಡ ಏನು ಮಾಡಿಟ್ಕೊಳ್ಳೋದಕ್ಕೆ ಆಗಲಿಲ್ಲ. ರೀಸನ್ ಬಂದುಬಿಟ್ಟು ಯಾಕೋ ಹುಷಾರಿಲ್ಲ, ಹಾಗಾಗಿ ಏನು ಕೂಡ ವೀಡಿಯೋ ಮಾಡಲಿಲ್ಲ. ಮತ್ತೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಲ್ಲ ಅಂದರೆ ವ್ಯೂಸ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಆಗಿದ್ದಾಗಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಭಾನುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದೇನೋ ಗೊತ್ತಿಲ್ಲ, ಸಂಜೆಯಿಂದ ಸ್ವಲ್ಪ ಚುರುಕಾಗಿರ್ತೀನಿ. ಬೆಳಗ್ಗೆ ಬಂದ ತಕ್ಷಣ ಕೆಲಸ ಮಾಡ್ಕೊಳ್ಳೋಣ ಅಂತಂದರೂ ಕೂಡ ಆಗ್ತಾಯಿಲ್ಲ. ಹಂಗಾಗಿ ಸ್ವಲ್ಪ ಆಚೆ ಈಚೆ ಆಗ್ತಾಯಿದೆ. ಈ ವಾರ ಇರಬೇಕಂದ್ರೆ ಒಂದು 3-4 ದಿನ ಫುಲ್ಲು ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೀನಿ. ಸರಿಯಾಗಿ ವೀಡಿಯೋಸ್ ಕೂಡ ಮಾಡ್ಕೊಂಡಿಲ್ಲ, ಇನ್ನು ಅಪ್ಲೋಡ್ ಕೂಡ ಮಾಡಲಿಲ್ಲ. ತುಂಬ ಜನ ಕಾಯ್ತಾ ಇರ್ತೀರಾ ವ್ಲಾಗ್ಸೇ ಹಾಕಿಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಇವತ್ತು ಸ್ವಲ್ಪ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಕೂಡ ಅಷ್ಟೇ, ಬೆಳಗ್ಗೆ ಒಂದು 6 ಗಂಟೆ 6:15 ಅಷ್ಟು ಎದ್ದು ಬರ್ತೀನಿ. ಇಲ್ಲಿಗೆ ಬಂದಿದ ತಕ್ಷಣ ಮತ್ತೆ ಸುಮ್ಮನೆ ಕೂತ್ಕೊಬಿಡ್ತೀನಿ, ಮತ್ತು ಕೆಲಸನೇ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ, ಹಂಗಾಗ್ತಾ ಇದೆ. ಅದಕ್ಕೆ ಸ್ವಲ್ಪ ಒಂದು 6:30 7 ಗಂಟೆಯಿಂದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ನಿಧಾನಕ್ಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತಂತೂ ಇಂತೂ ಫೈನಲಿ ಪಟ ಪಟ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಬಂದುಬಿಟ್ಟು ಒಳಗಿಂದ ಎಲ್ಲ ಕೂಡ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕೋ ಅಷ್ಟು ಕೂಡ ನನಗೆ ಪೇಷನ್ಸ್ ಇಲ್ಲ ಹೇಳ್ಬೇಕಂದ್ರೆ. ಚಿಕ್ಕ ಹುಡುಗರಿದ್ದಾಗಿಂದ ಕೂಡ ಇದು ತುಂಬ ಅಭ್ಯಾಸ. ಯಾವುದೋ ಒಂದು ನೆನಪಿಗೆ ಬಂತು, ಅದಕ್ಕೆ ಸುಮ್ಮನೆ 5ರಿಂದ 5ಕ್ಕೆ ಕಮಲ ಹೂವು ಬಿಡಿಸ್ತಾ ಇದ್ದೀನಿ. ಕಮಲ ಹೂವು ಅಂತಲ್ಲ, ಇದು ಒಂಥರ ಚೆನ್ನಾಗಿದೆ, ಕ್ಯೂಟಾಗಿದೆ. ಚಿಕ್ಕ ರಂಗೋಲಿನೇ ಬಿಡಿಸ್ತಾ ಇದ್ದೀನಿ. ಮನಸ್ಸಲ್ಲಿ ಅನ್ಕೋಬೋದು ಯಾಕೆ ಎಡಗೈಯಲ್ಲಿ ಬಿಡಿಸ್ತಾಳೆ ಅಂತ ಹೇಳಿಬಿಟ್ಟು. ಹೌದು, ನನಗೆ ರಂಗೋಲಿ ಮಾತ್ರ ಎಡಗೈಯಲ್ಲೇ ಬಿಡಿಸ್ತೀನಿ. ಬಲಗೈಯಲ್ಲಿ ನನಗೆ ಅಭ್ಯಾಸ ಇಲ್ಲ, ಮುಂಚೆಯಿಂದನೂ ಅಷ್ಟೇ. ಬಲಗೈಯಲ್ಲಿ ನನಗೆ ರಂಗೋಲಿ ಗ್ರಿಪ್ ಸಿಗಲ್ಲ, ರಂಗೋಲಿ ಇಟ್ಕೊಳ್ಳೋದಕ್ಕೆ. ಎಡಗೈಯಲ್ಲೇ ನನಗೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ, ಅದಕ್ಕೆ ಸ್ವಲ್ಪ ಎಡಗೈಯಲ್ಲೇ ಬಿಡಿಸ್ತೀನಿ. ಮತ್ತು ಇನ್ನೊಂದು, ಸುಮಾರು ಸತಿ ಅಬ್ಸರ್ವ್ ಮಾಡಿರ್ತೀರ, ಚಪಾತಿ ಮಾಡಬೇಕಾದ್ರೆ ಆಗಲಿ ಮತ್ತು ಸಾಂಬಾರು ಏನಾದರೂ ಮಾಡಬೇಕಾದ್ರೆ ಆಗಲಿ ಜಾಸ್ತಿ ಎಡಗೈಯಲ್ಲೇ ನಾನು ಮಾಡ್ತಾ ಇರ್ತೀನಿ. ಅಂದರೆ ಚಪಾತಿ ತಿರುಗಿಸ್ತಾ ಹಾಕ್ತೀವಲ್ಲ ಆವಾಗ, ಮತ್ತು ಸಾಂಬಾರಿಗೆ ಏನಾದರೂ ಒಗ್ಗರಣೆ ಹಾಕ್ಬೇಕಾದ್ರೆ ಮತ್ತು ಸ್ವಲ್ಪ ಸಾಂಬಾರೆಲ್ಲ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಎಡಗೈಯೇ ನಾನು ಯೂಸ್ ಮಾಡೋದು. ಹಂಗಂತ ಪ್ರತಿಯೊಂದಕ್ಕೂ ಎಡಗೈಯೇ ಯೂಸ್ ಮಾಡಲ್ಲ, ಎಲ್ಲದಕ್ಕೂ ಕೂಡ ಬಲಗೈಯೇ. ಈ ಥರ ಸ್ವಲ್ಪ ಗ್ರಿಪ್ ಸಿಗಬೇಕಂದ್ರೆ ನನಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ ಆವಾಗ ಆ ಥರ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಎಡಗೈಯಲ್ಲೇ ಸ್ವಲ್ಪ ಗ್ರಿಪ್ ಚೆನ್ನಾಗಿ ಸಿಗೋದು, ಹಂಗಾಗಿ ಈ ಥರ ಸಾಂಬಾರು ಅದು ಮಾಡೋದಾಗಲಿ ಅದು ಮಾತ್ರ ಹಿಂಗೆ ಚೌಟ್ ತೊಗೊಂಡು ಸಾಂಬಾರು ಮಾತ್ರ ಹಿಂಗೆ ತಿರುಗಿಸ್ತಾ ಇರ್ತೀನಿ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕೂಡ ಬಲಗೈಯಲ್ಲೇ ಮಾಡ್ತಾ ಇರ್ತೀನಿ. ಎಡಗೈ ಏನಕ್ಕೆ ಅಂದರೆ ಎರಡಕ್ಕೆ ಅಷ್ಟೇ ನಾನು ಯೂಸ್ ಮಾಡೋದು. ಮಿಕ್ಕಿರೋದೆಲ್ಲ ಬಲಗೈಯಲ್ಲೇ ಮಾಡ್ಕೊತಾ ಇರ್ತೀನಿ. ಈಗ ರಂಗೋಲಿ ಇಟ್ಟು ಮಾತ್ರ ಅಷ್ಟೇ, ನನಗೆ ಅಂದರೆ ಬಲಗೈಯಲ್ಲಿ ಗ್ರಿಪ್ ಸಿಗೋಲ್ಲ, ಅದಕ್ಕೆ ಎಡಗೈಯಲ್ಲೇ ಬಿಡಿಸ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಸ್ವಲ್ಪ ಚಿಕ್ಕದಾಗೆ ಪುಟ್ಟದಾಗೆ ರಂಗೋಲಿ ಬಿಡಿಸ್ಬಿಟ್ಟು ಬಾಗಿಲು ತೊಳಿತಾ ಇದ್ದೀನಿ. ಬಂದ ತಕ್ಷಣ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದೆ. ಸಗಣಿ ಕೂಡ ಹಾಕಬೇಕು. ಮತ್ತು ಇದು ಸಗಣಿ ಕೂಡ ಬಕೆಟಲ್ಲಿ ತುಂಬಿಸಿಕ್ಕಿ 2 ದಿನ ಆಯಿತು. ಹಾಕೋಣ ಅಂದರೂ ಕೂಡ ಅದು ಕೂಡ ಹಾಕೋಕ್ಕಾಗ್ತಾಯಿಲ್ಲ. ಮತ್ತು ತುಂಬ ದಿನ ಆಗಿಬಿಟ್ರಂತೂ ಅದು ಸ್ಮೆಲ್ ಕೂಡ ಬಂದುಬಿಡುತ್ತೆ. ಅದಕ್ಕೆ ಇವತ್ತು ಸಾಯಂಕಾಲನಾದರೂ ಆದರೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನೋಡೋಣ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ವ್ಲಾಗ್ ಅಂತೂ ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ನೋಡ್ತಾ ಇಂಟ್ರೆಸ್ಟ್ ಬರ್ಬೋದು. ಹಾಗಾಗಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ಆದಷ್ಟು ನಾನು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಹಾಕೋದಕ್ಕೆ. ಹಿಂಗೆ ಆಗಿಬಿಟ್ರು ಕೂಡ ನನಗೂ ಪ್ರಾಬ್ಲಮ್ ಆಗುತ್ತೆ, ಬಟ್ ಏನು ಮಾಡೋದಕ್ಕಾಗುತ್ತೆ. ಒಂದೊಂದು ಸತಿನೇ ಒಂದೊಂದು ಥರ. ಈ ಮನುಷ್ಯ ಜೀವನನೇ ಅಷ್ಟಲ್ವಾ, ಎಷ್ಟು ಆ್ಯಕ್ಟಿವ್ ಆಗಿರೋಣ, ಎಷ್ಟು ಚೆನ್ನಾಗಿ ಮಾಡೋಣ, ವ್ಲಾಗ್ಸ್ ಮಾಡೋಣ, ಅಪ್ಲೋಡ್ ಮಾಡೋಣ, ಏನಾದರೂ ಒಂದು ಕೆಲಸ ಮಾಡ್ಕೊಳ್ಳೋಣ ಅಂದರೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡ್ಬಿಟ್ಟೆ ನಾನು ಈ ವಾರ. ನೋಡೋಣ ಮುಂದಿನ ವಾರದಿಂದನಾದರೂ ಸ್ವಲ್ಪ ಚುರುಕಾಗ್ತೀನಿ ಏನೋ ನೋಡ್ಕೊಂಬಿಟ್ಟು ಡಿಸೈಡ್ ಮಾಡಿಬಿಟ್ಟು ವ್ಲಾಗ್ಸ್ ಹಾಕ್ತೀನಿ. ಮತ್ತು ಇವಾಗ ಬಂದುಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತೆ ನೋಡ್ಬೋದು, ಇಲ್ಲಿ ಕೂಡ ಸ್ವಲ್ಪ ರಂಗೋಲಿ ಹಿಟ್ಟನ್ನು ತೊಗೊಂಬಿಟ್ಟು ರಂಗೋಲಿನ ಎಡಗೈಯಲ್ಲೇ ಹಾಕ್ತಾಯಿದ್ದೀನಿ. ಅಷ್ಟೇ, ನನಗೆ ಗ್ರಿಪ್ ಸಿಗೋದೆ ಅದರಲ್ಲೇ ಎಡಗೈಯಲ್ಲೇ, ಅದಕ್ಕೆ ಎಡಗೈಯಲ್ಲೇ ಹಾಕ್ತಾಯಿದ್ದೀನಿ. ಸಿಂಪಲ್ ಇವತ್ತು ನೈಟದು ಸ್ವಲ್ಪ ಅನ್ನ ಇತ್ತು, ಅನ್ನದ ಜೊತೆಗೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ನೈಟೆಲ್ಲ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಬೆಳಗ್ಗೆ ಏನು ಮಾಡೋಣ ಅಂತ ಹೇಳಿ. ಸ್ವಲ್ಪ ಚಪಾತಿ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ.
ಈ ಕಡೆ ಬಂದುಬಿಟ್ಟು ಇನ್ನು ಸ್ಟವ್ ಎಲ್ಲ ಒರೆಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಸಾಯಂಕಾಲ ಟೈಮೇ ಎಲ್ಲ ಕೆಲಸ ಮುಗಿಸೋಗ್ಬಿಡ್ತೀನಿ ಮನೆಯಲ್ಲಿ, ಏನು ಕೂಡ ಪೆಂಡಿಂಗ್ ಇಟ್ಕೊಳ್ಳಲ್ಲ. ಒಂದು ಸ್ವಲ್ಪ ಪಾತ್ರೆ ಇದ್ದರೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಸ್ಟವ್ ಎಲ್ಲ ಒರೆಸಿ ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡಿ ಕಸ ಎಲ್ಲ ಗೂಡಿಸ್ಬಿಟ್ಟು ಒಂದು ಸತಿ ಮತ್ತೆ ಹೋಗ್ತೀನಿ. ಏನಾದರೂ ಸ್ವಲ್ಪ ಅಡುಗೆ ಪಡುಗೆ ಉಳಿದಿದ್ರೆ ನೈಟ್ದು ಎಲ್ಲ ಮುಚ್ಚಿಟ್ಬಿಟ್ಟು ನೀಟಾಗಿ ಹಿಂಗೆ ಬಟ್ಟೆ ಒದಿಸ್ಬಿಟ್ಟು ಹೋಗ್ತೀನಿ. ಮತ್ತು ಇಲ್ಲಿ ಕಾಟ ಕೂಡ ಇದೆ ಅಲ್ವಾ, ಹೇಳೋಕ್ಕಾಗಲ್ಲ ಒಂದೊಂದು ಟೈಮ್ ಬಂದುಬಿಡ್ತವೆ ಅಂತ ಹೇಳಿ ನೀಟಾಗಿ ಬಟ್ಟೆ ಎಲ್ಲ ಮುಚ್ಚಿಟ್ಬಿಟ್ಟು ಇನ್ನು ಹೋಗಿರ್ತೀನಿ. ಇನ್ನು ಬಂದ ತಕ್ಷಣ ನೋಡ್ತೀನಿ ನೈಟ್ದು ಏನೇನು ಉಳಿದಿದೆ, ಸಾಂಬಾರು ಇದೆಯಾ ಇಲ್ಲ ಅನ್ನ ಇದೆಯಾ ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡ್ಕೊತಾ ಇರ್ತೀನಿ. ಇನ್ನು ಹುಣಸೆ ಚಿಗುರು ಉಳ್ಶಾಪ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಅದು ಸ್ವಲ್ಪ ಇತ್ತು, ಅದು ನನಗೆ ಬಿಸಿ ಮಾಡ್ತಾಯಿದ್ದೀನಿ. ಅದು ಅಳಿಸೋದೇ ಇಲ್ಲ, ಯಾಕೆಂದರೆ ಹುಣಸೆ ಚಿಗುರು ಹಾಕಿ ಮಾಡಿರ್ತೀವಲ್ವ, ಅಸಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದು ಅಳಿಸೋದೇ ಇಲ್ಲ, ಹಂಗಾಗಿ ಅವಾಗವಾಗ ಬಿಸಿ ಮಾಡಿ ಇಟ್ಕೊಳ್ಬೇಕು. ಇನ್ನು ಬಂದ ತಕ್ಷಣ ಇವಾಗ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಇನ್ನೊಂದು ಸತಿ ಸಾಂಬಾರೆಲ್ಲ ಬಿಸಿ ಮಾಡಿದೆ. ಇನ್ನು ಬಿಸಿ ಮಾಡಿಬಿಟ್ಟು ಫಸ್ಟ್ ಟೀ ಮಾಡ್ಕೊಂಡು ಇವಾಗ ಕುಡಿಯೋಣ ಅಂತ ಹೇಳ್ಬಿಟ್ಟು ಇನ್ನು ಸೋಸ್ಕೊತಿದ್ದೀನಿ. ಇನ್ನು ನಮ್ಮ ಮನೆಯವರು ನಮ್ಮ ಗುಂಡ ಇನ್ನು ಮಲ್ಕೊಂಡಿದ್ರು, ಅವ್ರು ಬರೋದೇ ಸ್ವಲ್ಪ ಲೇಟು. ಇನ್ನು ಅವ್ರು ಬರೋಷ್ಟೊತ್ತಿಗೆ ನಾನು ಇಷ್ಟು ಕೆಲಸಗಳು ಮಾಡಿಕೊಂಡು ಇನ್ನು ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡಿರ್ತೀನಿ. ಇನ್ನು ಅವ್ರು ಬಂದಮೇಲೆ ಅವರು ಬಂದಮೇಲೆ ಇನ್ನು ಗುಂಡ ಬಂದ ತಕ್ಷಣ ಊಟ ಕೇಳ್ತಾನೆ. ಇವಾಗ ತುಂಬ ಲೇಟಾಗಿ ಎದ್ದೇಳ್ತಾನೆ, ಒಂದು 8 ಗಂಟೆ 8:30 8:15 ಹಂಗೆ ಎದ್ದೇಳ್ತಾನೆ. ಇವಾಗ ಸ್ಕೂಲಿಲ್ಲ ಏನಿಲ್ಲ ಅಲ್ವಾ, ರಜೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾನೆ. ನಾವು ಅಷ್ಟೇ ಮಲ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಅವನ್ನ ಫೋರ್ಸ್ ಮಾಡಿ ಎಬ್ಬಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಅವ್ರ ಅಪ್ಪಾಜಿ ಅಷ್ಟೇ. ಇನ್ನು ಕೆಲಸ ಏನಾದರೂ ಇದ್ದರೆ ತೋಟದಲ್ಲಿ ಇನ್ನು 9 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕಲ್ಲ, 9 ಗಂಟೆಯಿಂದ 9:30 ಆಗುತ್ತೆ. ಇನ್ನು ಆ ಟೈಮ್ ಸರಿಯಾಗಿ ಕೆಲಸ ಕೂಡ ಕೆಲಸ ಇದ್ದರೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವನು ಎದ್ದೇಳೋವರೆಗೂ ಕೂಡ ವೆಯ್ಟ್ ಮಾಡಿ ಆಮೇಲೆ ಅವ್ನು ಎದ್ದ ಮೇಲೆ ಕರ್ಕೊಂಡು ಬರ್ತಾರೆ. ಇನ್ನು ಅವರಿಬ್ಬರು ಕೂಡ ಬರೋದು ಒಟ್ಟು ಟೋಟಲಿ ಲೇಟೇ. ಇನ್ನು ನಾನು ಮಾತ್ರ ಸ್ವಲ್ಪ ಬೇಗ ಎದ್ದು ಬಂದ್ಬಿಟ್ಟು ಇನ್ನು ಕೆಲಸ ಮಾಡ್ಕೊತಾ ಇರ್ತೀನಿ. ನೋಡಿದೆ ಸ್ವಲ್ಪ ಸಾಂಬಾರು ಕೂಡ ಇತ್ತಲ್ವ, ಸಾಂಬಾರೆಲ್ಲ ಬಿಸಿ ಮಾಡಿಬಿಟ್ಟು ಇವಾಗ ಚಪಾತಿಗೆಲ್ಲ ಹಿಟ್ಟೆಲ್ಲ ಜರಡಿ ಹಿಡಿತಾ ಇದ್ದೀನಿ, ಚಪಾತಿ ಮಾಡೋಣ ಅಂತ. ಇನ್ನು ಈ ಬಿಸಿಲಿಗಂತೂ ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಆಗೋದಿಲ್ಲ, ಜೀರ್ಣನೇ ಆಗಲ್ಲ ಅಸಲು. ಇನ್ನು ನಮ್ಮ ಮನೆಯವರಂತೂ ದಪ್ಪ ಇರೋದಕ್ಕೂ ಅವರೊಂದು ಸ್ವಲ್ಪ ಊಟ ಮಾಡಿದ್ರು ಕೂಡ ಅವ್ರಿಗೆ ಜೀರ್ಣಿಸ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ, ಸುಮ್ಮನೆ ಒದ್ದಾಡ್ತಿರ್ತಾರೆ, ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ನನಗೂ ಅಷ್ಟೇ ಬೇಗ ಸುಧಾರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಅಂಥ ಟೈಮಲ್ಲಿ ಇನ್ನು ಚಪಾತಿ ಬೇಕಾ ಅಂತ ಅನಿಸುತ್ತೆ, ಆದರೆ ದಿನ ಮಾಡಿರೋ ಅಡುಗೆ ಮಾಡಿ ಇದಾಗುತ್ತೆ. ಮತ್ತು ಹಿಟ್ಟು ಕೂಡ ಜಾಸ್ತಿ ದಿನ ಆದರೆ ಮತ್ತೆ ತುಂಬ ಹುಳ ಬಿದ್ದುಬಿಡ್ತವೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋಗೋಸ್ಕರ ಇನ್ನು ಬೆಳಗ್ಗೆನೇ ಒಂದು ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗ ಒಂದು 2 ಚಪಾತಿ ತಿಂದ್ರೂ ಅಷ್ಟೇ ಮಧ್ಯಾಹ್ನ 2 ಗಂಟೆ 2:30 ಆದರೂ ಕೂಡ ಹೊಟ್ಟೆನೇ ಹಸಿವಾಗೋದಿಲ್ಲ, ಅಷ್ಟು ಬಿಸಿಲು. ಮತ್ತು ಸರಿಯಾಗಿ ಡೈಜೆಷನ್ ಆಗಲ್ಲ, ಗಾಳಿ ಇಲ್ಲ ಏನೂ ಇಲ್ಲ, ಒಂಥರ ಹಿಂಸೆ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ. ಈ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅನ್ನೋಷ್ಟು ಕೂಡ ಆಗ್ತಾಯಿದೆ ಇವಾಗಂತೂ. ಇನ್ನು ಇಷ್ಟು ದಿನ ಚಳಿ ಅಂದರೆ ಚಳಿ, ಯಾವಾಗ ಬೇಸಿಗೆ ಬರುತ್ತೆ ಅನ್ನಿಸ್ತಾ ಇತ್ತು. ಇವಾಗ ಬೇಸಿಗೆ ಬಂದಿದೆ, ಮತ್ತು ಇವಾಗ ಮಳೆಗಾಲ ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ, ಯಾವಾಗಪ್ಪ ಭೂಮಿ ಎಲ್ಲ ತಂಪಾಗುತ್ತೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಹೆಂಗಿದ್ರು ಕೂಡ ನಾವು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟನೇ, ಹಂಗಿರುತ್ತೆ ವೆದರ್ ಮಾತ್ರ. ಬಿಸಿಲು ಅಂದರೆ ಭಯಂಕರ ಬಿಸಿಲು ಬರ್ತಾಯಿದೆ ಬಿಡಿ, ಹೇಳೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲು. ಇನ್ನು ಒಂದು 10 ಗಂಟೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ಬೇಕು ಮನೆಯಲ್ಲಿ, ಇಲ್ಲಾಂದರೆ ತುಂಬ ಇದು. ಇನ್ನು ಶೀಟ್ ಮನೇಲಿ ಇರೋರ್ಗಂತೂ ಹೇಳಲೇಬೇಡಿ, ಸ್ವಲ್ಪ ಇದು ಮಹಡಿ ಮನೆ ಮತ್ತು ಬೇರೆ ಬೇರೆ ಥರ ಇದು ಮನೆ ಇರುತ್ತಲ್ಲ ಶೀಟ್ ಬಿಟ್ಟು, ಅದೊಂದು ಸ್ವಲ್ಪ ಪರವಾಗಿಲ್ಲ, ಆ ಬಂಡೆಯಲ್ಲಿ ಹಾಕಿರ್ತಾರಲ್ಲ ಮೇಲೆ, ಅಷ್ಟೊಂದು ಅನಿಸೋಲ್ಲ. ಈ ಶೀಟಲ್ಲಿರೋರ್ಗಂತೂ ತುಂಬ ಕಷ್ಟ, ಅಷ್ಟು ಸೆಕೆ ಸುಮ್ಮನೆ. ಇನ್ನು ಮನೇಲಿ ಒಳಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹೊರಗಡೆನೇ ಬಂದು ಏನಾದರೂ ಕೆಲಸ ಮಾಡ್ಕೊಳ್ಳೋಣ ನಂಗೆ ಆಗ್ತಾ ಇರುತ್ತೆ. ಮತ್ತೇನು ಮಾಡೋಕ್ಕಾಗಲ್ಲ, ಅನಿವಾರ್ಯ, ಇನ್ನು ಮಾಡ್ಕೊಳ್ಳೇಬೇಕು. ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಇದಂತೂ ತಪ್ಪಲ್ಲ. ಇನ್ನು ಎಲ್ಲದಕ್ಕೂ ಕೂಡ ನಾವೇ ಅಡ್ಜಸ್ಟ್ ಆಗಬೇಕಾಗುತ್ತೆ. ಇನ್ನು ಎಲ್ಲದಕ್ಕೂ ಇನ್ನೇನು ಬಂದುಬಿಟ್ಟು ಇವಾಗ ಫಸ್ಟ್ ಹಿಟ್ಟು ಕಲಿಸ್ತಾ ಇದ್ದೀನಿ. ಹಿಟ್ಟು ಅಂದರೆ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಳ್ಳೋಷ್ಟೊತ್ತಿಗೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ನನಗಂತೂ ಚಪಾತಿ ಹಿಟ್ಟಂತೂ ಒಂದು 20 ನಿಮಿಷ ಅರ್ಧ ಗಂಟೆ ಅಂತೂ ನೆನೆಯಲೇಬೇಕು ಕಂಪಲ್ಸರಿ. ಅಲ್ಲಿವರೆಗೂ ನನಗೆ ಚಪಾತಿ ಒಸೆಯೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ಮುಂಚೆಯಿಂದ ಅಷ್ಟೇ, ಏನಾದರೂ ಚಪಾತಿ ಮಾಡೋ ಪ್ಲ್ಯಾನ್ ಇದ್ರಂತೂ ಇನ್ನು ಫಸ್ಟ್ಗೆ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಬೇರೆ ಕೆಲಸ ಮಾಡ್ಕೊತಾ ಇರ್ತೀನಿ, ಹಂಗೆ ಅನಿಸುತ್ತೆ. ನೋಡ್ಬೋದು ಒಂದು ಸ್ವಲ್ಪನೇ ಕಲಿಸಿರೋದು, ಜಾಸ್ತಿ ಕೂಡ ಕಲಿಸ್ಲಿಲ್ಲ, ಸಾಕು ಇವಾಗ. ಮತ್ತು ಇದು ಚಪಾತಿ ನಮಗೆ ಸಾಯಂಕಾಲಕ್ಕೆ ಕೂಡ ಆಯಿತು. ಇನ್ನು ಸಾಯಂಕಾಲಕ್ಕೆ ಅದೇ ಸಾರು ಮಾಡಿದ್ವಿ, ಮತ್ತು ಏನೂ ಕೂಡ ಬೇರೆ ಅಡುಗೆ ಮಾಡಲಿಲ್ಲ. ಇವತ್ತು ಬಂದುಬಿಟ್ಟು ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಟೊಮೊಟೊ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಸುಮಾರು ಒಂದು ವರ್ಷಗಳಾಯಿತು ಅನಿಸುತ್ತೆ, ಯಾವಾಗಲೂ ನೆನಪೇ ಇಲ್ಲ ನಾನು ಯಾವಾಗ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಅಂತ ಹೇಳಿ. ಅದಕ್ಕೆ ಟೊಮೊಟೊ ಹಣ್ಣಿದ್ವು, ಅದಕ್ಕೆ ಗೊಜ್ಜು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು
ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ನೋಡ್ತಾ ಇರ್ಬೋದು, ಒಂದು ಚೀಲ ಇಳಿಸ್ಕೊಂಡಿದ್ದೀವಿ ಮೊನ್ನೆ. ಇವಾಗಂತೂ ಈರುಳ್ಳಿ ಟೊಮೊಟೊ ಎಲ್ಲ ಫುಲ್ಲು ರೇಟ್ ಕಡಿಮೆ ಆಗಿಬಿಟ್ಟಿದೆ. ಇನ್ನು ನಮ್ಮ ಮನೆಯವ್ರಿಗೂ ಖಾಲಿಯಾಗಿದೆ ಈರುಳ್ಳಿ. ಇವಾಗ ಮಾರ್ಕೊಂಬರ್ತಾರೆ ಟೆಂಪೋದಲ್ಲಿ, 100 ರೂಪಾಯಿಗೆ 7 ಕೆ ಜಿ 8 ಕೆ ಜಿ ಅಂತ ಹೇಳ್ಬಿಟ್ಟು. ತೊಗೊಂಬನ್ನಿ ಯಾವಾಗಾದ್ರೂ ಹಿಂಗೆ ಊರಕ್ಕೆ ಹೋದಾಗ ಅಂತಂದರೆ. ನಮ್ಮ ಮನೆಯವರು ಸ್ವಲ್ಪ ಕಡಿಮೆ ರೇಟ್ ಇತ್ತೆಲ್ಲ ಒಂದು ಚೀಲನ ಇಳಿಸ್ಬಿಟ್ಟಿದ್ದಾರೆ, ಇನ್ನು ಆಗ್ಲಲ್ಲ ಏನಂತ ಹೇಳ್ಬಿಟ್ಟು. ಅವನ್ನ ಜೋಪಾನ ಕಾಪಾಡ್ಕೊಳ್ಳೋದೇ ಇವಾಗ ನಮಗೆ ಕಷ್ಟ ಬಂದಿರೋದು. ಈ ಬಿಸಿಲಿಗೆ, ಈ ಉಗ್ಗಿಗೆ ಅಸಲು ಅವು ಕೊಳ್ತು ಹೋಗ್ತಾ ಇರ್ತವೆ. ಯಾವಾಗಲೂ ಕೂಡ ನೀಟಾಗಿ ಗಾಳಿಗೆಲ್ಲ ಹಾಕ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ಇನ್ನು ಆ ಟೊಮೊಟೊ ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊಂಬಿಟ್ಟು ನಾವು ಗೊಜ್ಜೆಲ್ಲ ಮಾಡ್ತಾಯಿದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಾಗಿತ್ತು ಗೊಜ್ಜು. ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಕೊತ್ತಂಬರಿ ಖಾಲಿಯಾಗಿತ್ತು. ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಬಿಟ್ಟು, ಇನ್ನು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪೆಲ್ಲ ಹಾಕ್ಬಿಟ್ಟು, ಸ್ವಲ್ಪ ಅರ್ಶಿನ ಪುಡಿ, ಸ್ವಲ್ಪ ಮತ್ತು ಖಾರದ ಪುಡಿ ಅಷ್ಟೇ ನಾನು ಹಾಕಿದ್ದೆ. ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸ್ವಲ್ಪ ಅಷ್ಟು ಸಕ್ಕರೆ ಹಾಕಿದ್ರೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಲಾಸ್ಟೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು, ಟೊಮೊಟೊ ಗೊಜ್ಜು ರೆಡಿ ಆಯಿತು. ಇದಕ್ಕಿಂತ ಸ್ವಲ್ಪ ಗರಂ ಮಸಾಲ, ಸಾಂಬಾರು ಪುಡಿ ಎಲ್ಲ ಹಾಕ್ತಾರೆ, ಬಟ್ ನಾನು ಅದೆಲ್ಲ ಏನು ಹಾಕಿರಲಿಲ್ಲ. ಸಾಕು, ಜಾಸ್ತಿ ಮಸಾಲ ಐಟಮ್ ಕೂಡ ತಿನ್ನೋದಕ್ಕಾಗೋದಿಲ್ಲ ಈಗ. ಹಾಗಾಗಿ ಆದಷ್ಟು ಕಡಿಮೆನೇ ನೋಡ್ಕೊತಾ ಇರ್ತೀನಿ. ಮತ್ತು ಅದೆಲ್ಲ ಗೊಜ್ಜೆಲ್ಲ ಮಾಡಿಟ್ಬಿಟ್ಟು ಇನ್ನು ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕೊಂಡಿತ್ತು ಅಷ್ಟೊತ್ತಿಗೆ. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಈ ಹಲಗೆ ಅಂತೂ ಚೇಂಜ್ ಮಾಡಬೇಕು, ಅಸಲು ತಿರುಗೋದೇ ಇಲ್ಲ. ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ರೆ ಮಾತ್ರ ಚಪಾತಿ ತಿರುಗುತ್ತೆ ಇದು, ಇಲ್ಲಾಂದರೆ ಅಸಲು ತಿರುಗೋದೇ ಇಲ್ಲ. ಯಾವಾಗನ್ನ ಹೋದಾಗ ನೋಡಿಬಿಟ್ಟು ಒಂದು ಒಳ್ಳೆ ತೊಗೋಬೇಕು. ತುಂಬ ನೈಸ್ ಇದೆ ಇದು. ಅದಕ್ಕೆ ಇನ್ನು ಗೋಧಿ ಹಿಟ್ಟು ಹಾಕಿ ಚಪಾತಿ ಮಾಡಿದ್ರಂತೂ ಅಸಲು ತಿರುಗೋದೇ ಇಲ್ಲ. ಇದು ಸ್ವಲ್ಪ ಅಂದರೆ ಅಕ್ಕಿ ಹಿಟ್ಟು ಒಂಥರ ಇದ್ದಿರುತ್ತಲ್ವ, ಹಂಗಾಗಿ ಚೆನ್ನಾಗೇ ತಿರುಗುತ್ತೆ ಚಪಾತಿ, ಇಲ್ಲಾಂದರೆ ಅಸಲು ತಿರುಗೋದೇ ಇಲ್ಲ. ಅದಕ್ಕೆ ಇವಾಗ ಎಲ್ಲ ಹೊರಗಡೆನೇ ಕೂತ್ಕೊಂಡು ಚಪಾತಿ ಹೊಸಿತಾ ಇದ್ದೀನಿ. ಒಳಗೆ ಕೂತ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಇಲ್ಲಿ ನೋಡ್ಬೋದು, ಇನ್ನು ನಮ್ಮ ಮನೆಯವರು ಗುಂಡ ಬಂದುಬಿಟ್ಟು ಇನ್ನು ಅವ್ರ ಪಾರಿಗೆ ಅವರು ಆಟ ಆಡ್ಕೊತಾ ಇದ್ರು. ಇನ್ನು ಒಬ್ಬನೇ ಇರ್ತಾನಲ್ಲ, ತುಂಬ ಬೇಜಾರು ಗುಂಡನಿಗೆ. ಇನ್ನು ಧನು ಕೆಲಸ ಇದ್ದರೆ ಮಾತ್ರ ಧನುನ ಕರ್ಕೊಬರ್ತಾರೆ ಇಲ್ಲಿಗೆ. ಇನ್ನು ನಮ್ಮ ಅಣ್ಣ ಬರಲ್ಲ ಕೆಲಸಕ್ಕೆ ಅಂತಂದರೆ ಅವನು ಅಲ್ಲೇ ಇರ್ತಾನೆ. ಇವನು ಒಂದು ಸ್ವಲ್ಪ ಬಿಟ್ಟು ಬಾ ಅಂದ್ರೂ ಅವ್ರ ಅಪ್ಪಾಜಿ ಇನ್ನು ಬಿಟ್ಟು ಬರೋದಿಲ್ಲ, ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಇನ್ನು ಇಲ್ಲೇ ಇರಿಸ್ಕೊತಾರೆ. ದನ ಇದ್ರೂ ಚೆನ್ನಾಗಿ ಆಟ ಆಡ್ಕೊತಾರೆ. ಇನ್ನು ಅಲ್ಲಿ ಕೂಡ ಬಿಸಿಲು ಅಂದರೆ ಬಿಸಿಲು, ಇಲ್ಲಿ ಅಷ್ಟೇ. ಇಲ್ಲಿದ್ದರೂ ಸುತ್ತಿರ್ತಾರೆ ಇಬ್ಬರು, ಅಲ್ಲಿದ್ರೂ ಸುತ್ತಾ ಇರ್ತಾರೆ. ಅದಕ್ಕೆ ಅವ್ರ ಅಪ್ಪನೇ ಎಷ್ಟಾಗುತ್ತೋ ಅಷ್ಟು ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಅದು ಇದು ಹೇಳ್ಕೊಟ್ಕೊಂಡು, ಮತ್ತು ಎಲ್ಲಾದರೂ ಊರೊಳಗೆ ಹೋಗ್ಬೇಕಂದ್ರೆ ಅವಾಗ ಕರ್ಕೊಂಡು, ಟೋಟಲ್ ಅವ್ರ ಅಪ್ಪನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೇನೆ ನಮ್ಮ ಗುಂಡ. ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನು ಒಲೆಯಲ್ಲೇ ಬೇಯಿಸ್ತಾ ಇದ್ದೀನಿ. ಇನ್ನು ಒಳಗಂತೂ ನಿಂತ್ಕೊಂಡು ಬೇಯಿಸೋಷ್ಟೊತ್ತಿಗೆ ನನಗೆ ಆಗೋದಿಲ್ಲ. ಹಂಗಾಗಿ ಸುಮ್ಮನೆ ಮತ್ತು ಇವಾಗ ಸಿಲಿಂಡ್ರು ಕೂಡ ಯಾವಾಗ ಖಾಲಿ ಆಗುತ್ತೋ ಅನ್ನೋಷ್ಟು ಭಯ. ಇನ್ನೇನು ಕರೆಕ್ಟಾಗಿ 1 ತಿಂಗಳಾಯಿತು ನಾವು ತುಂಬಿಸ್ಕೊಂಡು. ಇನ್ನು ಬರೀ ಅದರಲ್ಲೇ ಮಾಡಿಬಿಟ್ಟಿದ್ದೀನಿ. ಇಷ್ಟು ದಿನ ಕುಕ್ಕರ್ಗೆ ಬೆಲ್ಟ್ ಇರಲಿಲ್ಲ, ಬರೀ ಪಾತ್ರೆಯಲ್ಲೇ ಅಡುಗೆ ಮಾಡಿಬಿಟ್ಟಿದ್ದೀನಿ. ಇನ್ನು ಅದಕ್ಕೋಸ್ಕರ ಇನ್ನು ಇಡ್ಲಿ ಸ್ವಲ್ಪ ಎಮರ್ಜೆನ್ಸಿ ಹೆಂಗೆ ಬರುತ್ತಂತ ಹೇಳಿಬಿಟ್ಟು ಇನ್ನು ಒಲೆಯಲ್ಲೇ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಸೌದೆ ತರೋದು ಕೂಡ ಹೋಗಿದ್ರು. ಅಂದರೆ ಮಸ್ತ್ ಸೌದೆ ಇದ್ದಾವೆ, ಆರಾಮಾಗಿ ಒಲೆಯಲ್ಲೇ ಎಲ್ಲ ಅಡುಗೆನೂ ಮಾಡ್ಕೋಬೋದು. ಇನ್ನು ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಲೇಟ್ ಆದ್ರಂತೂ ಇನ್ನು ಬಿಸಿಲು ಆಗಲೇ ಬಂದಿರುತ್ತೆ. ಹೆಂಗೋ ಬೇಗ ಆಗುತ್ತೆ ಅಡುಗೆ. ನಿಂತ್ಕೊಂಡು ಕೂತ್ಕೊಂಡು ಅಲ್ಲೇ ಇರಬೇಕು ಅನ್ನೋದೇನಿಲ್ಲ. ಏನಾದರೂ ಸಾಂಬಾರಿಗೆ ಇಟ್ಟರೂ ಸಾಂಬಾರು ಆಗೋವರೆಗೂ ವೆಯ್ಟ್ ಮಾಡಬೇಕು. ಅನ್ನಕ್ಕೆ ಇಟ್ಟರಂತೂ ಅನ್ನ ಆದಷ್ಟು ಅದು ಉಪ್ಪು ಬಂದುಬಿಟ್ಟು ಅನ್ನ ರೆಡಿ ಆಗಿಬಿಡುತ್ತೆ. ಅದು ನೋಡ್ಕೊಂಡೇ ಇರಬೇಕು ಅನ್ನೋದೇನಿಲ್ಲ. ಇನ್ನು ಗ್ಯಾಸಲ್ಲಿ ಮಾಡಿದ್ರಂತೂ ಅಲ್ಲೇ ಇರಬೇಕಾಗುತ್ತೆ. ಒಲೆ ಮೇಲೆ ಮಾಡಿದ್ರಂತೂ ಆರಾಮಾಗೆ ನಮ್ಗೆ ಎಷ್ಟು ಬೇಕಷ್ಟು ಸೌದೆ ಇಟ್ಬಿಟ್ಟು ನೀಟಾಗಿ ಅಂದರೆ ಅದು ಒಳಗನೆ ಉರಿತಾ ಇರುತ್ತಲ್ಲ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸಾಂಬಾರಾಗಲಿ ಅನ್ನ ಆಗಲಿ ಏನೇ ಆಗಲಿ ಹಂಗೆ ಚೆನ್ನಾಗಿರುತ್ತೆ. ಇನ್ನು ನೋಡಬೇಕು, ಆದಷ್ಟು ಒಲೆನ ಸ್ವಲ್ಪ ದೂರ ಇದೆ. ಅದು ಸ್ವಲ್ಪ ಈ ಕಡೆ ಒಂದು ಕಂಬ ಇದೆ, ಇಲ್ಲೊಂದು ಸ್ವಲ್ಪ ಜಾಗ ಇದೆ, ಆ ಕಡೆ ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಹಾಕ್ಕೊಂಡ್ರೆ ಹಾಕ್ಕೋಬೇಕು. ಇನ್ನು ಚಪಾತಿ ಕೂಡ ಇವಾಗ ಬೇಯಿಸ್ತಾ ಇದ್ದೀನಿ. ಇನ್ನು ಇವತ್ತು ಅಷ್ಟೇ ತುಂಬ ಲೇಟ್ ಆಯಿತು. ಇನ್ನು ನೋಡ್ಬೋದು ಎಷ್ಟು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ. ಮುಗಿಯೋದಂತೂ ಇವತ್ತು ಚಪಾತಿ ಕೆಲಸ ಆಗಿರೋದ್ರಿಂದ ಕರೆಕ್ಟಾಗಿ 9:15 ಆಯಿತು ನಾನು ಅಡುಗೆ ಕೆಲಸ ಮುಗಿಯೋಷ್ಟೊತ್ತಿಗೆ. ಹಂಗೆ ಸಖತ್ತು ಲೇಟ್ ಆಗ್ತಾಯಿದೆ ಕೆಲಸಗಳು, ಯಾಕೋ ಪಟ ಆಗ್ತಾ ಇಲ್ಲ. ಒಂದೊಂದು ಸತಿ ಅನಿಸ್ಬಿಡುತ್ತೆ ನನಗೆ ಇದಾಗುತ್ತೆ, ಯಾಕೆ ಈ ಥರ ಅಂತ ಹೇಳ್ಬಿಟ್ಟು. ಮತ್ತು ಮನೆಯಲ್ಲೇ ಇರ್ತೀವಲ್ವ ಹೆಣ್ಮಕ್ಳದ್ದು ಅಂತೂ ಸಖತ್ತು ಕಷ್ಟ. ಇನ್ನು ನಾನಂತೂ ಇನ್ನು ದಪ್ಪ ಆಗ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಆದರೂ ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕಾಗೋಲ್ಲ, ಬೇಗ ಫಾಸ್ಟಾಗಿರೋದಿಲ್ಲ. ಇನ್ನು ಈ ಬಿಸಿಲಿಗೆ ಈ ಸೆಕೆಗೆ
ಒಂಥರ ಸುಸ್ತು ಥರ ಅನ್ನಿಸ್ತಾ ಇರುತ್ತೆ, ಏನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಆ್ಯಕ್ಟಿವ್ನೆಸ್ ಕೂಡ ಇರೋದಿಲ್ಲ, ಅಷ್ಟು ಇದಾಗ್ತಾ ಇರ್ತೀವಿ. ಅದಕ್ಕೇನೋ ಅಂತ ಅನಿಸುತ್ತೆ ಒಂದೊಂದ್ಸತಿ ನನಗಂತೂ. ಇನ್ನು ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಲ್ಲೂ ಇಲ್ಲ ಅಂತಂದರೆ ಮದುವೆ ಬೇರೆ ಬಂದಿದೆ. ಇನ್ನು ಮದುವೆಗಂತೂ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲರೂ. ಒಂದು ವಾರ ಮುಂಚೆನೇ ಬಾ ಅಂತ ಹೇಳಿಬಿಟ್ಟು, ನಾವೆಲ್ಲರ ಇದ್ದಾಗ ಆಗಿದ್ದರೆ ಆರಾಮಾಗಿ ಒಂದು ವಾರ ಮುಂಚೆನೇ ಹೋಗಿ ಎಲ್ಲ ಮಾಡ್ಕೊಬರ್ಬೋದಾಗಿತ್ತು. ಇವಾಗ ಸಪ್ರೇಟ್ ಬೇರೆ ಇದ್ದೀವಿ. ಇನ್ನು ನಮ್ಮ ಮನೆಯವ್ರಿಗೆ ಅಡುಗೆಗೆ, ಊಟಕ್ಕೂ ಇಲ್ಲ ಮನೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಬಿಟ್ಟು ಹೋಗೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ಇನ್ನು ಬರೋದೇ ಒಂದು 3-4 ದಿನ ಅಂತೂ ಲೇಟ್ ಆಗುತ್ತೆ. ಮತ್ತೆ ಒಂದು ವಾರ ಹಂಗೆ ಮುಂಚೆ ಹೋದ್ರಂತೂ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದೀನಿ, ಯೋಚನೆ ಮಾಡಿ ಹೋಗೋಣ ಅಂತ ಹೇಳಿ. ಇನ್ನು 1-2 ದಿನ 3 ದಿನ ಬಾಗ್ಲು ಹಾಕ್ಬಿಟ್ರೆ ಅಂತ ಇನ್ನು ನಮ್ಮ ಮನೆ ನೋಡೋದಕ್ಕೂ ಬರೋದಿಲ್ಲ. ನಮ್ಗೆ ಏನು ಐಟಮ್ ಕೂಡ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಈ ಇಲಿ ಕಾಟಕ್ಕೆ, ಹಂಗಾಗ್ತಾ ಇದೆ. ಇನ್ನು ಅದಕ್ಕೇ ಇನ್ನು ನಾನೊಬ್ಬಳೇ ಹೋದ್ರಂತೂ ಇನ್ನು ನಮ್ಮ ಮನೆಯವ್ರಿಗೆ ಏನಾದರೂ ಸ್ವಲ್ಪ ಅಡುಗೆ ಅದು ಇದು ಮಾಡಿಟ್ಟು ಹೋಗಬೇಕು. ಒಂದಿನ 2 ದಿನ ಅಡ್ಜಸ್ಟ್ ಆಗುತ್ತೆ ಅಂದ್ಕೊಳ್ಳಿ. ಮತ್ತೇನಾದರೂ ಮನೆಗೆ ಹೋಗ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಇನ್ನು ಅತ್ತೆಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಇನ್ನು ಹೋಗ್ಬೇಕಾಗುತ್ತೆ ನಾನು. ಬೇಗ ಹೋಗ್ಬಿಟ್ಟು ಮುಹೂರ್ತ ಮುಗಿಸ್ಕೊಂಡು ಬಂದುಬಿಡೋಣ ಬನ್ನಿ ಅಂತಂದರೆ ಇವ್ರಿಗೂ ಕೂಡ ಕೆಲಸ ಇರುತ್ತೆ, ಬರೋದಕ್ಕೂ ಕೂಡ ಆಗೋದಿಲ್ಲ. ಇವಾಗ ಮಂಗಳವಾರ ಫುಲ್ಲು ಪೂಜೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ಹೋಮ ಎಲ್ಲ ಮಾಡಿಸ್ತಾರೆ ಮನೆಯಲ್ಲಿ. ಹಾಗಾಗಿ ಇಲ್ಲಿ ಕೂಡ ಅವರು ಓನರ್ಸ್ ಕೂಡ ಇಲ್ಲೇ ಇರೋ ಪ್ಲ್ಯಾನ್ ಕೂಡ ಇದೆ ಅವ್ರಿಗೆ. ಒಂದು ವಾರ ಹಂಗೆಲ್ಲ ಇಲ್ಲೇ ಇದ್ಬಿಟ್ಟು ಹೋಗ್ತೀವಿ ಅಂತ ಹೇಳಿಬಿಟ್ಟು, ಮತ್ತು ಅವರು ಇರ್ತಾರೆ. ಮತ್ತು ಅವ್ರಿಗೇನಾದರೂ ಎಮರ್ಜೆನ್ಸಿ ಬೇಕಂದರೆ ನಮ್ಮ ಮನೆಯವರೇ ಹೋಗಿ ಎಲ್ಲ ತಂದು ಕೊಡಬೇಕಲ್ಲ. ಹಂಗಾಗಿ ನಮ್ಮ ಮನೆಯವರು ಇರಲೇಬೇಕಾಗುತ್ತೆ. ಅದಕ್ಕೆ ಇನ್ನು ನಾನು ಒಬ್ಬಳೇ ಹೋಗಬೇಕಾಗುತ್ತೆ. ಅದಕ್ಕೆ ಇನ್ನು ಹೋಗೋದಕ್ಕೂ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಇನ್ನು ಏನು ಕೂಡ ಅದು ಕೂಡ ಏನೂ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಇನ್ನು ಅಷ್ಟು ಇದು ಆಗಿಬಿಟ್ಟಿದ್ದೀನಿ. ನೋಡ್ಕೋಬೇಕು, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಇನ್ನೊಂದ್ಸತಿ ಕ್ಲೀನ್ ಮಾಡಿ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ರೆಡಿ ಆಗಬೇಕು ಸರಿ. ಇನ್ನು ನೋಡ್ಬೋದು ಹುಳ್ಳಿಕಾಳೆಲ್ಲ ಆರಿಸ್ಬಿಟ್ಟು ಇನ್ನು ನೆನೆಸಿದ್ದೀನಿ ಮೊಳಕೆ ಕಟ್ಟೋಣ ಅಂತ ಹೇಳಿಬಿಟ್ಟು. ಅವು ಚಿಕ್ಕ ಚಿಕ್ಕ ಬೀಜ ಅಂತ ಹೇಳಿದ್ನಲ್ವ, ಅವನ್ನ ಐಡಿಯಾ ಮಾಡಿಬಿಟ್ಟು ಈ ಥರ ಸೊಪ್ಪು ಬಸಿತೀವಲ್ವ, ಅದು ಬೇಷನ್ ಇರುತ್ತಲ್ಲ ಅದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗೆ ನಾವು ಅಕ್ಕಿ ಮಾಡ್ತೀವಲ್ಲ ಆ ಥರ ತಿರುಗಿಸ್ಬಿಟ್ರಂತೂ ಎಲ್ಲ ಉದುರು ಹೋಗ್ತಾ ಇರ್ತವೆ. ತುಂಬ ಈಸಿ. ಇನ್ನು ಆರಿಸೋದಕ್ಕಂತೂ ಆಗೋದಿಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಈ ಥರ ಸ್ವಲ್ಪ ಐಡಿಯಾ ಮಾಡಿ ಇದು ಮಾಡಿದ್ರಂತೂ ಬೇಗನೆ ಕ್ಲೀನ್ ಮಾಡ್ಕೋಬೋದು. ಇನ್ನು ಅದೆಲ್ಲ ನೆನೆಸಿಟ್ಬಿಟ್ಟು ಇವಾಗ ಬಟ್ಟೆ ಇದ್ದು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಒಣಗಾಕ್ತಾಯಿದ್ದೀನಿ. ಇನ್ನು ಬಟ್ಟೆ ಇದೆ, ಅದು ಕೂಡ ಇನ್ನು ಒಗಿಬೇಕು. ಡೈಲಿ ಸ್ವಲ್ಪ ಒಗಿತಾ ಇದ್ದೀನಿ. ಎಲ್ಲ ಕೂಡ ಒಂದು ದಿನ ಒಗೆಯೋಕೆ ಕೂತ್ಕೊಂಡ್ರೆ ಆಗೋದಿಲ್ಲ ಇದಂತ ಹೇಳಿಬಿಟ್ಟು ಡೈಲಿ ಸ್ವಲ್ಪ ಎಷ್ಟಾಗ್ತಾವೆ ಅಷ್ಟು ಒಗೆದ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ಇಲ್ಲಾಂತಂದರೆ ಒಂದೇ ಸತಿ ಕೂತ್ಕೊಂಡು ಒಗಿಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಹಾಗಾಗಿ ದಿನಕ್ಕೆ ಎಷ್ಟಾಗ್ತಾವೋ ಅಷ್ಟೆಲ್ಲ ಒಗೆದು ಕ್ಲೀನ್ ಅಂದರೆ ಎಲ್ಲ ನೀಟಾಗಿ ಮಡಚಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ, ಮತ್ತೆ ಒಂದು ರಾಶಿ ಬಟ್ಟೆ ಇಟ್ಟು ಮತ್ತೆ ಮದುವೆಗೆ ಹೋಗಿ ಬಂದು ಮತ್ತೆ ಅಲ್ಲೆಲ್ಲ ಸುಸ್ತಾಗಿ ಬಂದು ಮತ್ತೆ ಇಲ್ಲಿ ಈ ಮನೆ ಕೆಲಸ ಎಲ್ಲ ನೋಡ್ಕೊಂಡು ಬಿಟ್ರಂತೂ ಇನ್ನು ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಇನ್ನು ಇಲ್ಲಿ ಕಾಟ ಅಂತೂ ಸಖತ್ತು, ಅವಂತೂ ಇನ್ನು ಏನೇನು ಗಲಿಬಿಲಿ ಮಾಡಿರ್ತಾವೋ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವರಂತೂ ನಾವು ಯಾರೂ ಇಲ್ಲ ಅಂತಂದರೆ ಸರಿಯಾಗಿ ಬಾಗಿಲು ಕೂಡ ತೆಗಿಯೋದಿಲ್ಲ, ಸೀದಾ ಅಲ್ಲೇ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೇ ಇದ್ಬಿಡ್ತಾರೆ ಅವರು. ಅದಕ್ಕೆ ಮನೆ ಕಡೆ ಸ್ವಲ್ಪ ಅಷ್ಟೊಂದು ಜವಾಬ್ದಾರಿ ಇರೋಲ್ಲ ಅವ್ರಿಗೆ. ಇನ್ನು ಹೆಣ್ಮಕ್ಳಿಗಂತೂ ನಮಗೆ ತಪ್ಪೋದಿಲ್ಲ, ನಾವು ಮಾಡ್ಕೊಳ್ಬೇಕಾಗುತ್ತೆ, ನಾವೇ ನೋಡ್ಕೊಳ್ಬೇಕಾಗುತ್ತೆ, ನಮ್ಮದೇ ಜವಾಬ್ದಾರಿ ಆಗಿರುತ್ತೆ ಮನೆಯೆಲ್ಲನೂ. ಹಾಗಾಗಿ ನಮಗೆ ಮನಸ್ಸಲ್ಲಿ ಇತ್ಲಾಗೆ ಇರುತ್ತೆ ಏನಾಯಿತೋ ಏನೋ ಅಂತ ಹೇಳಿಬಿಟ್ಟು. ಇನ್ನು ಅದಕ್ಕೋಸ್ಕರ ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಬಂದು ಇನ್ನು ನಮ್ಮ ಮನೆ ರಸೊಳಗೆ ಮೊಸರು ಪ್ಯಾಕೆಟ್ ತೊಗೊಬಂದರು, ಮಜ್ಜಿಗೆ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು. ನಿಜ ಸಖತ್ತು ಬಿಸಿಲಿದೆ. ಈ ಥರ ಸ್ವಲ್ಪ ಲೈಟಾಗಿ ಊಟ ಮಾಡಬೇಕು. ಮತ್ತು ಮೊಸರನ್ನಾಗಲಿ ಮಜ್ಜಿಗೆಯನ್ನು ಆಗಲಿ ಒಂದು ಸ್ವಲ್ಪ ಸಾಂಬಾರೆಲ್ಲ ಸ್ವಲ್ಪ ತಿಳಿ ಸಾರು ಥರ ಊಟ ಮಾಡಿದ್ರೆ ಈಸಿ. ಮುದ್ದೆ ತಿಂದರೂ ಕೂಡ ನಮಗೆ ಬೇಗ ಇದಾಗೋದಿಲ್ಲ. ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಮಾಡಿಕೊಂಡು ಹೆಂಗೋ ಜೀರ್ಣ ಮಾಡ್ಕೋಬೋದು. ಕೆಲಸ ಏನೂ ಇಲ್ಲ, ಬರೀ ಮನೆ ಕೆಲಸ ಮತ್ತು ಅತ್ತಾಗೀತ ಓಡಾಡೋದಂತಂದರೆ ಬೇಗ ಅದು ಜೀರ್ಣನೇ ಆಗೋದಿಲ್ಲ. ಹಂಗಾಗಿ ಈ ಬೇಸಿಗೆಯಲ್ಲಿ ಅಷ್ಟೇ, ಇನ್ನು ಮಿಕ್ಕಿರೋ ಟೈಮಲ್ಲೆಲ್ಲ ಅಷ್ಟೊಂದು ನಮಗೆ ಎಫರ್ಟ್ ಆಗೋಲ್ಲ ಆರೋಗ್ಯದ ಮೇಲೆ. ಇನ್ನು ನಮ್ಮ ಕಲ್ಯಾಣನೂ ಅಷ್ಟೇ, ಇತ್ತೀಚೆಗೆ ಸ್ವಲ್ಪ ಅವರಪ್ಪ ಬಲವಂತ ಮಾಡಿಸಿ ಮಜ್ಜಿಗೆ ಕುಡಿದು ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಇನ್ನು ಅವನು ಅಷ್ಟೇ, ಮಜ್ಜಿಗೆ ಮಾಡಿದ ತಕ್ಷಣ ನನಗೊಂದು ಸ್ವಲ್ಪ ಕೊಡಮ್ಮ ಅಂತ ಕೇಳ್ತಾ ಇರ್ತಾನೆ. ತುಂಬ ಖುಷಿ ಆಗುತ್ತೆ ಅವನಿಗೆ. ಮಜ್ಜಿಗೆ ಮತ್ತು ಮೊಸರು, ಇದು ಹಾಲು ತುಪ್ಪ ಸ್ಮೆಲ್ ಅಂದರೆ ಅವ್ನಿಗೆ ಆಗ್ತಾ ಇರಲಿಲ್ಲ ಅಸಲು. ಅದೇನು ಕೂಡ ತಿನ್ನೋದೇ ಇಲ್ಲ ಅವನು, ಹಾಲು ಸಮೇತ ಕುಡಿಯೋದೇ ಇಲ್ಲ. ಒಂದೊಂದು ಸತಿ ಬಲವಂತ ಮಾಡಿ ಕುಡಿಸಿದ್ರಂತೂ ಹೆಂಗೋ ಅಭ್ಯಾಸ ಮಾಡ್ಕೊತಾ ಇದ್ದಾನೆ ಇತ್ತೀಚೆಗೆ. ಅದಕ್ಕೆ ಇನ್ನು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಮಜ್ಜಿಗೆ ಹಾಕ್ಕೊಟ್ಬಿಟ್ಟು ಇನ್ನು ನಾನು ಕುಡ್ಕೊತ ಕೂತ್ಕೊಂಡಿದ್ದೀನಿ. ಅಷ್ಟು ಬಿಸಿಲು. ಇನ್ನು ಮುಗೀತು, ಮಧ್ಯಾಹ್ನಕ್ಕೆಲ್ಲ ನಾವು ಮಜ್ಜಿಗೆ ಕುಡಿದ್ಬಿಟ್ಟು ಇನ್ನು ಊಟನೇ ಮಾಡಲಿಲ್ಲ. ಮತ್ತು ಸಾಯಂಕಾಲಕ್ಕೆ ಮಾಡೋಣ ಬಿಡು ಅನ್ನೋಷ್ಟು ಇದಾಗ್ತಾಯಿತ್ತು.
ಇನ್ನು ಮಜ್ಜಿಗೆಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು, ಅಚ್ಚ ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಬಂದು 2:45 ಮತ್ತು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಗಾಳಿ ಅಂತೂ ಅಸಲಿ ಇಲ್ಲ. ಇನ್ನು ಮಂಚ ಬಂದುಬಿಟ್ಟು ಇಲ್ಲಿ ಬೇವಿನ ಮರದ ಕೆಳಗಡೆ ಹಾಕ್ಕೊಂಡಿದ್ದೀವಿ. ಇವನು ಮಲಗ್ತಾನೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಮಲಗಿದ್ದಾನೆ ನೋಡಿ, ಯಾವ ಥರ ಬೆವ್ತಿದ್ದಾನೆ ಪಾಪ ಸೆಕೆಗೆ. ಇಲ್ಲಿ ಕೂಡ ಅಸಲು ಗಾಳಿನೇ ಬರ್ತಾ ಇಲ್ಲ, ಎಲ್ಲೋದ್ರೂ ಗಾಳಿನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಇಲ್ಲನ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಯಾವಾಗಾದ್ರೂ ಒಂದು ಸತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊಂಡ್ರೆ ಇಲ್ಲಿನೂ ಅಷ್ಟೇ. ಅವನಿಗೆ ಸುಮ್ಮನೆ ಹಿಂಗೆ ಗಾಳಿ ಬೀಸ್ತಾನೆ ಇದನ್ನು ಕೂತ್ಕೊಂಡು ಅವಾಗಿಂದ ಮಲಗಿದ್ದಾನೆ ಅಂತ ಹೇಳಿ. ಮಲಗಲ್ಲ ಅಂತಂದರೆ ಇಡೀ ತೋಟನೇ ಸುತ್ತಿರ್ತಾನೆ ಸುಮ್ಮನೆನೂ. ಅದು ಈ ಬಿಸಿಲು ಅಂದರೆ ಬಿಸಿಲು, ಒಂದು ಹತ್ರ ಕೂಡ ಇರೋದಿಲ್ಲ. ಅದಕ್ಕೆ ಇನ್ನು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬಿಟ್ಟರೆ ಈ ಮಳೆ ಅಂದರೆ ಈ ಸೆಕೆಗೆ ನಿದ್ದೆನೇ ಬರೋದಿಲ್ಲ, ಹಂಗೆ ಮಲಗಿದ್ದಾನೆ. ನೋಡ್ಬೋದು ಅಲ್ಲಿ ಮನೆಯಿಂದ ತೊಗೊಂಬಂದು ಇಲ್ಲಿ ಹಾಕಿದೆ ಮಂಚನ, ಆದ್ರೂ ಗಾಳಿನೇ ಬೀಸ್ತಾ ಇಲ್ಲ, ಅಷ್ಟು ಸೆಕೆ ಅನ್ನಿಸ್ತಾ ಇದೆ. ಇನ್ನು ಊರೊಳಗಿರೋರ ಪರಿಸ್ಥಿತಿ ಏನೋ ಗೊತ್ತಿಲ್ಲ ನಿಜವಾಗ್ಲೂ. ಗಿಡ ಮರ ಇದ್ದರೆ ಹೆಂಗೋ ಸ್ವಲ್ಪ ನೆರಳಿರುತ್ತೆ, ಅದು ಇಲ್ಲಾಂದರೆ ಭಾರಿ ಕಷ್ಟ, ಅಷ್ಟು ಬಿಸಿಲು. ಇನ್ನು ಬಿಸಿಲಲ್ಲಿ ಕೆಲಸ ಮಾಡೋರ್ದಂತ ಇನ್ನು ಕೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಇದಾಗಿರುತ್ತೆ. ಮಸ್ತು ಮರ ಗಿಡ ಎಲ್ಲ ಇದ್ದಾವೆ, ಗಾಳಿ ಬೀಸ್ತಾ ಇಲ್ಲ. ಆದ್ರೂ ಒಂದು ಮಳೆ ಬರೋವರೆಗೂ ಇದೇ ಪರಿಸ್ಥಿತಿನೇ. ಒಂದು ಮಳೆ 2 ಮಳೆ ಬಂದಮೇಲೆ ಆಮೇಲೆ ಸರಿ ಹೋಗುತ್ತೆ ವೆದರು, ಅಷ್ಟೊಂದು ಏನು ಬಿಸಿಲು ಅನ್ಸಲ್ಲ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಈ ವ್ಲಾಗ್ ನೋಡ್ತಾಯಿರಿ.